ಇವತ್ತು ಬೆಳಿಗ್ಗೆನೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು. ಯಾಕಂದ್ರೆ ಅವರಿಗೆ ಸಿಕ್ಕಿದ್ದು ಜಲಸಂಪನ್ಮೂಲ ಖಾತೆ. ಈ ಖಾತೆ ನನಗೆ ಬೇಡ ಅಂತ ನೆನ್ನೆ ಇಡೀ ದಿನ ಪ್ರಯತ್ನ ಪಟ್ಟರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಪಡ್ಕೊಳ್ಳೋದಕ್ಕೆ. ಈಗಾಗಲೇ ಆ ಖಾತೆ ಕೃಷ್ಣ ಬೈರೇಗೌಡರಿಗೆ ಅನೌನ್ಸ್ ಆಗಿದೆ. ಆ ಖಾತೆಗೋಸ್ಕರ ಪಟ್ಟು ಹಿಡಿದ್ರು, ವರ್ಕೌಟ್ ಆಗ್ಲಿಲ್ಲ, ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಆಪ್ತರ ಜೊತೆ ನಿನ್ನೆ ರಾತ್ರಿನೇ ಸಭೆ ಮಾಡಿದ್ರು, ಸಲಹೆ ಪಡ್ಕೊಂಡ್ರು. ಇವತ್ತು ಬೆಳಗಾದ್ರೆ ರಾಜೀನಾಮೆ ಕೊಟ್ರು. ಈಗ ನೋಡಿದ್ರೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ. ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಯಾರ ಮಾತನ್ನು ಯಾವ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ರಾಮಲಿಂಗೇಗೌಡರು ಇಲ್ಲ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಆದ್ರೆ ಅವರನ್ನ ಮನವೊಲಿಸಿ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ. ಮನವೊಲಿಸೋದು ಹೇಗೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಬೇಕಾಗಿದೆ. ಹೌದು, ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆಯ್ತು, ಅವ್ರು ಸಿಕ್ಕ ನಂತರವೂ ಕೂಡ ಅವರು ಮಾತು ಕೇಳ್ತಾರಾ, ಅವರ ಮನವೊಲಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಸದ್ಯಕ್ಕೆ ಅವ್ರ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ, ಎಲ್ಲಿದ್ದಾರೆ, ಯಾರ ಜೊತೆ ತೆರಳಿದ್ರು ಅವ್ರು ರಾಜೀನಾಮೆ ನಂತರ? ಶ್ವೇತಾ, ಇವತ್ತು ಏನು ಅವರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದಂತವರು ನೇರವಾಗಿ ಹೊಸೂರು ಮುಖ್ಯ ರಸ್ತೆಯಲ್ಲಿ ಬಂದ್ರು. ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಇಳಿತಾ ಇದ್ದಂತೆ ಅವರ ಅಧಿಕೃತ ಕಾರನ್ನ ಬದಲಾಯಿಸಿ ಬೇರೆ ಸ್ನೇಹಿತರ ಕಾರ್ ಅಂದ್ರೆ ಅವರ ಆಪ್ತರ ಕಾರ್ನಲ್ಲಿ ಅವರು ಹತ್ಕೊಂಡು ಅತ್ತಿಬೆಲೆ ಹತ್ರ ಇರ್ತಕ್ಕಂಥ ಲಾ ಕ್ಲಾಸಿಕ್ ಹೋಟೆಲ್, ಇದು ನಿಕಟಪೂರ್ವ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತ ಆರ್ ಕೆ ರಮೇಶ್ ಅವರ ಮಾಲೀಕತ್ವದ ಹೋಟೆಲ್, ಆ ಹೋಟೆಲ್ಗೆ ಬಂದು ಅಲ್ಲಿ ಚರ್ಚೆಯನ್ನ ಒಂದಷ್ಟು ಆಪ್ತರೊಂದಿಗೆ ಚರ್ಚೆ ನಡೆಸಿದ್ರು. ಅಲ್ಲಿ ಸುಮಾರು 1 ರಿಂದ 1.5 ಗಂಟೆ ಕಾಲ ಅಲ್ಲಿದ್ದು ನಂತರ ಅಲ್ಲಿಂದ ಅವರು ತಮಿಳುನಾಡು ಕೃಷ್ಣಗಿರಿ ಹತ್ರ ಹೊರಟಿದ್ದಾರೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು. ಆಪ್ತರಿಗೂ ಕೂಡ ಎಲ್ಲಿ ಹೋಗ್ತೀನಿ ಅಂತ ಹೇಳಿಲ್ಲ, ಕೃಷ್ಣಗಿರಿ ಹತ್ರ ಹೋಗಿರೋದನ್ನ ಆಪ್ತರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಒಂದಷ್ಟು ಅಸಮಾಧಾನ ಅಂತೂ ಇದೆ. ನಾನು ಯಾವುದೇ ಇಂಥದೇ ಖಾತೆಯನ್ನ ಕೊಡಿ ಅಂತ ಹೇಳಿಲ್ಲ. ಆದ್ರೆ 2.5 ವರ್ಷದ ಮೊದಲು ಅಂದ್ರೆ 3 ವರ್ಷದ ಮೊದಲು 2.5 ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನಾನೇ ನಿಮ್ಗೆ ನಗರಾಭಿವೃದ್ಧಿ ಮತ್ತು ಬೆಂಗಳೂರಿನ ಉಸ್ತುವಾರಿ ನಾನು ನಿಮ್ಗೆ ಕೊಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ನನ್ನ ಕಾರ್ಯಕರ್ತರ ಎದುರುಗಡೆ ಹೇಳಿದ್ದಂತ ಮಾತು ಇವತ್ತು ಅವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಿಲ್ಲ. ಹಂಗಾಗಿ ನನ್ಗೊಂದಷ್ಟು ಅಸಮಾಧಾನ ಇದೆ. ನನಗೆ ಬೇಡ, ನಾನು ಸಚಿವ ಸ್ಥಾನವನ್ನ ಸಿದ್ದರಾಮಯ್ಯ ಅವ್ರನ್ನು ಕೇಳಿರ್ಲಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನು ಕೇಳಿರ್ಲಿಲ್ಲ, ಆದ್ರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿಲ್ಲ ಅನ್ನುವಂತ ಅಸಮಾಧಾನ ಅವರಿಗೆ. ಹಾಗಾಗಿ ಅವರು ಈಗ ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಮನವೊಲಿಸುವಂತದ್ದು ಅದು ಬಹುದೊಡ್ಡ ಸವಾಲೇ ಆಗತ್ತೆ ಕಾಂಗ್ರೆಸ್ಗೆ. ಈಗ ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗಿದೆ, ಅದರಲ್ಲಿ 2 ಮಾತಿಲ್ಲ. ಒಬ್ಬ ಅನುಭವಿ ಮತ್ತು 8 ಬಾರಿ ಗೆದ್ದಿರ್ತಕ್ಕಂತಹ ಓರ್ವ ಸಚಿವರನ್ನ ಈ ರೀತಿ ಕಾಂಗ್ರೆಸ್ನ ಹಿರಿಯ ಮುಖಂಡರನ್ನ ಈ ರೀತಿ ನಡೆಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಬೆಂಗಳೂರಿನಂತ ಬಿಜೆಪಿಯ ಭದ್ರಕೋಟೆಯಲ್ಲಿ 8 ಬಾರಿ ಸತತವಾಗಿ ಗೆಲ್ಲಬೇಕು ಅಂದ್ರೆ ಅದು ಸುಲಭದ ಟಾಸ್ಕ್ ಅಲ್ಲ. ಆ ಒಂದು ಕೆಲಸವನ್ನ ಮಾಡಿರ್ತಕ್ಕಂತ ಅತ್ಯಂತ ಹಿರಿಯ ರಾಜಕಾರಣಿ ಮತ್ತು ಅನುಭವಿ ಇರ್ತಕ್ಕಂತ ನಾಯಕರು ಕೂಡ, ಮತ್ತು ಒಂದು ಪ್ರಬಲವಾದಂತ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಹಿಡಿತವನ್ನ ಅಂದ್ರೆ ರೆಡ್ಡಿ ಸಮುದಾಯದಲ್ಲಿ ಹಿಡಿತಾ ಇರ್ತಕ್ಕಂತ ಓರ್ವ ನಾಯಕ. ಮತ್ತು ಬೆಂಗಳೂರಿನಂತಹ ಒಂದು ನಗರದಲ್ಲಿ ಇಷ್ಟು ದೀರ್ಘಕಾಲವಾಗಿ ಅವರು ಸತತವಾಗಿ ಸೋಲಿಲ್ಲದ ಸರ್ದಾರ ಎನಿಸ್ಕೊಂಡಿರ್ತಕ್ಕಂತ ರಾಮಲಿಂಗಾರೆಡ್ಡಿರವರನ್ನ ಈಗ ನಡ್ಸ್ಕೊಳ್ತಾ ಇರ್ತಕ್ಕಂಥ ಅವರ ಕಾರ್ಯಕರ್ತರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ. ಜೊತೆಗೆ ಕಾರ್ಯಕರ್ತರು ಕೂಡ ತಾವು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಕಾರಣ ಅವರ ನಾಯಕರು ರಾಮಲಿಂಗಾರೆಡ್ಡಿ ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ನಾವು ಅವರೊಟ್ಟಿಗೆ ಇರ್ತೇವೆ ಎನ್ನುವಂತಹ ಮಾತನ್ನು ಕೂಡ ಅವರ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಶ್ವೇತಾ, ಅವರ ನಿಲುವು ಸ್ಪಷ್ಟ. ನಾನು ಯಾವುದೇ ಖಾತೆಯನ್ನು ಕೇಳ್ದಿದ್ದಾಗ ನನಗೆ ಈ ರೀತಿಯಾದಂತಹ ಖಾತೆಯನ್ನ ಕೊಟ್ಟು ಮುಜುಗರ ಉಂಟು ಮಾಡೋ ಬದಲು ನನಗೆ ಸಚಿವ ಸ್ಥಾನನೇ ಬೇಡ ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿರವರನ್ನ ಮನವೊಲಿಸುವಂತದ್ದು ಇದೊಂದು ಬಿಗ್ ಟಾಸ್ಕ್ ಆಗುತ್ತೆ. ಕಬ್ಬಿಣದ ಕಡಲೆ ಆಗ್ಲಿದೆ. ಈಗ ಬಾಲ್ ಈಗ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿದೆ. ಮತ್ತೆ ಅದನ್ನ ನಿರ್ಧಾರ ಮಾಡ್ಬೇಕಾಗಿದ್ದು, ರಾಜೀನಾಮೆಯನ್ನು ವಾಪಸ್ ತಗೊಳ್ಬೇಕಾ ಅನ್ನೋದು ನಿರ್ಧಾರ ಮಾಡ್ಬೇಕಾಗಿರೋದು ರಾಮಲಿಂಗಾರೆಡ್ಡಿರವರೇ ಆಗಿದ್ದಾರೆ. ಅಂದ್ರೆ ದೊಡ್ಡ ನಾಯಕರೇ ಬಂದು ಅವ್ರ ಹತ್ರ ಮಾತನಾಡ್ಬೇಕಾ? ಆದ್ರೆ ಈಗಂತೂ ಅವ್ರದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾವಾಗ ಆನ್ ಆಗುತ್ತೋ ಗೊತ್ತಿಲ್ಲ ಶ್ವೇತಾ. ಈಗಿನ ಮಟ್ಟಕ್ಕಂತೂ ರಾಮಲಿಂಗಾರೆಡ್ಡಿರವರನ್ನ ಮನವೊಲಿಸೋದು ಸುಲಭದ ಮಾತಲ್ಲ ಅಂತ ಅನ್ನಿಸ್ತಾ ಇದೆ ಶ್ವೇತಾ.
ಓಕೆ, ಈಗ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಿ ಅಂತ ರಾಹುಲ್ ಗಾಂಧಿ ಏನೋ ಸೂಚನೆ ಕೊಟ್ಟಿದ್ದಾರೆ. ಹೌದು, ನಿನ್ನೆ ಇಡೀ ದಿನ ರಾಮಲಿಂಗಾರೆಡ್ಡಿ ಅವರು ಸಿಎಂನ ಭೇಟಿ ಮಾಡಿದ್ರು, ತಮ್ಮ ಬೇಡಿಕೆ ಏನಿದೆ ಅದರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಆದರೆ ಅವ್ರಿಗೆ ಯಾವುದೇ ಪಾಸಿಟಿವ್ ರಿಯಾಕ್ಷನ್ ಸಿಕ್ಕಿಲ್ಲ. ಈಗ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಏನು ಸಿಎಂ ಮಾತಾಡ್ತಾರಂತ ಅಥವಾ ಬೇರೆ ಯಾರು ಮಾತಾಡಿದ್ರೆ ಅವ್ರು ಮನವೊಲಿಸಬಹುದು ಅಂತ? ಯಾಕಂದ್ರೆ ನಿನ್ನೆ ಸಿಎಂ ಜೊತೆ ಮಾತಾಡಿದ್ದು ವರ್ಕೌಟ್ ಆಗ್ಲಿಲ್ಲ. ಹೌದು, ನಿನ್ನೆ ಒಂದು ವೇಳೆ ಸಿಎಂ ಜೊತೆ ಮಾತನಾಡಿದಾಗ ರಾಮಲಿಂಗಾರೆಡ್ಡಿರವರು ಅಸಮಾಧಾನ ಆಗಿದ್ದಾರೆ ಅಂತ ಹೇಳಿ ಖುದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿತ್ತು. ರಾತ್ರಿ ಅವರು ಅಂತಿಮವಾಗಿ ಖಾತೆಗಳು ಹಂಚಿಕೆ ಆಗ್ಬೇಕಾದ್ರೆ ಹೈಕಮಾಂಡ್ ಮನವೊಲಿಸಬಹುದಾಗಿತ್ತು. ಹೈಕಮಾಂಡ್ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಉಸ್ತುವಾರಿ ಕೊಡಬೇಕು, ಹಾಗಾಗಿ ಹೈಕಮಾಂಡ್ ನಿರ್ಧಾರ, ಹಂಗಾಗಿ ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದೇನೆ. ಇವರು ಅಂತಿಮವಾದಂತ ಪಟ್ಟಿಯನ್ನ ರಾಜ್ಯಪಾಲರಿಗೆ ಕಳಿಸ್ಕೊಟ್ಬಿಟ್ರು ಅಥವಾ ಅವರು ಆ ಒಂದು ಖಾತೆಗಳ ಹಂಚಿಕೆಯನ್ನ ಮಾಡ್ಬಿಟ್ರು. ಅಲ್ಲಿಗೆ ರಾಮಲಿಂಗಾರೆಡ್ಡಿರವರು ನಿನ್ನೆ ಸಂಜೆ ಹೇಳಿದಂತ ಮಾತು ಮತ್ತು ನಿನ್ನೆ ಮಧ್ಯಾಹ್ನ ಹೇಳಿದಂತ ಮಾತಿಗೆ ಅಲ್ಲಿಗೆ ಬೆಲೆ ಇಲ್ಲ ಅಂತ ಆಯ್ತು. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಅವರ ಮಾತಿಗೆ ಸ್ಟಿಕ್ ಆನ್ ಆಗಿದ್ದಾರೆ ಅಂತಂದ್ರೆ ಅವರು ರಾತ್ರಿ ಒಂದಷ್ಟು ಅವರ ಒಂದು ಆಕ್ರೋಶ ಭುಗಿಲೆದ್ದಿತ್ತು ಬೆಳಗ್ಗೆ. ಹಾಗಾಗಿ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಜೊತೆಗೆ ಅವರ ಆಪ್ತ ಸತ್ಯ ಎನ್ನುವಂತ ಕೈಲಿ, ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅವರ ನಾಯಕ ಓರ್ವ ಅವರ ಕೈಲಿ ರಾಜೀನಾಮಾ ಪತ್ರವನ್ನ ರವಾನಿಸಿದ್ದಾರೆ ಅಂತಂದ್ರೆ ಅವರ ಆಕ್ರೋಶ ಎಷ್ಟು ಮಟ್ಟಿಗಿದೆ. ಈಗ ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಬರಬೇಕಾಗತ್ತೆ, ಡಿ.ಕೆ. ಶಿವಕುಮಾರ್ ಅವರನ್ನ ಮನವೊಲಿಸಬೇಕಾಗತ್ತೆ. ಎಷ್ಟು ಮಟ್ಟಿಗೆ ಅವರು ಮನ ಹೊಲಿತಾರೆ ಅನ್ನುವಂಥದ್ದು ಇದೊಂದು ಯಕ್ಷ ಪ್ರಶ್ನೆ. ಇದ್ರ ನಡುವೆ ಅವರು ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಳ್ತಾರ. ಎಸ್, ನೋಡ್ಬೇಕು. ಥ್ಯಾಂಕ್ ಯು ಮಂಜುನಾಥ್. ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಮುಗಿಸಿ ರಾಹುಲ್ ಗಾಂಧಿ ಅವರು ಹೊರಗಡೆ ಬಂದಿದ್ದಾರೆ. ರಾಜ್ಯಸಭೆಗೆ ಕಾಂಗ್ರೆಸ್ಸಿನ 3 ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಮತ್ತು ಮನ್ಸೂರ್ ಅಲಿ ಖಾನ್ 3 ನಾಮಪತ್ರ ಸಲ್ಲಿಕೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ನಡೆಯಿತು ಪ್ರಕ್ರಿಯೆ. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ಆಯ್ತು. ರಾಜ್ಯಸಭೆಗೆ ನಡೆಯುವಂತ ಚುನಾವಣೆ ಇದೇ ಜೂನ್ 18ರಂದು ಚುನಾವಣೆ ಇದೆ. ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆಗಾಗಿ ನಡೆಯುವಂತ ಚುನಾವಣೆ. ಕಾಂಗ್ರೆಸ್ಸಿನ 3 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಈ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗೋದಕ್ಕೆ ಅಂತಲೇ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದರು. ವಿಧಾನಸೌಧದಿಂದ ಲೈವ್ ದೃಶ್ಯ ಆಯಿತು. ಮೂವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದಿಂದಲೇ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯಿಂದ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಶಾಕ್ ತಟ್ಟಿದೆ. ನಾವೆಲ್ಲ ಒಟ್ಟಾಗಿ ಹೋದ್ರೆ ಅಭಿವೃದ್ಧಿ ಸಾಧ್ಯ ಅಂತ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ರಾಜೀನಾಮೆ ಬಗ್ಗೆ ಸಿಎಂ ನೋಡ್ಕೋತಾರೆ ಅಂತ ಯುಟಿ ಖಾದರ್ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಖಾತೆ ಅಸಮಾಧಾನ ಇದ್ದೇ ಇರುತ್ತೆ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕೂತ್ ಮಾತಾಡಿ ಬಗೆಹರಿಸ್ಕೋಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಟಿಬಿ ಜಯಚಂದ್ರ. ಇದ್ರೂ ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ, ಮಾತಾಡ್ತಾರೆ. ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಕಾಂಗ್ರೆಸ್. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರಾಮಲಿಂಗ ರೆಡ್ಡಿ ಅವರ ಸೇವೆ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ಕೊಡುಗೆ ಇದೆ. ಅವರ ಸೇವೆ ಅಗತ್ಯ ಇದೆ. ಏನೇ ಇದ್ರೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಈಗ ಅವರು ನಮ್ಮ ಲೀಡರ್ ಅವರು ಬಗ್ಗೆ ನಮಗೆಲ್ಲರಿಗೂ ಪಕ್ಷದಲ್ಲಿ ಅಪಾರ ಗೌರವ ಇದೆ. ಈ ಜವಾಬ್ದಾರಿಯನ್ನು ನಾನೇನು ಕೇಳಿದ್ದಲ್ಲ, ಇದು ಪಕ್ಷ ನನಗೆ ವಹಿಸ್ಕೊಟ್ಟಿದೆ, ಸರ್ಕಾರ ಮುಖ್ಯಮಂತ್ರಿಗಳು ವಹಿಸ್ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ನಾನು ಬಯಸ್ತೇನೆ ಮುಂದೆ ಕೆಲಸ ಮಾಡುವಾಗ. ಯಾಕಂದರೆ ನಾವು ಒಂದು ಪಕ್ಷದಲ್ಲಿ, ಒಂದು ಸರ್ಕಾರದಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೇ ಏನಾದರೂ ಸ್ವಲ್ಪನಾದರೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಯಾವುದು ಅದು ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷ ಅಧ್ಯಕ್ಷರಿದ್ದಾರೆ, ಅವರು ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಡ್ತಾರೆ. ನಮಗೇನು ಗೊತ್ತಿಲ್ಲ. ಈಗ ನೋಡಿ ಎಲ್ಲ ವಿಕೆಟ್ ಕರೆಕ್ಟಾಗಿದೆ, ಏನು ಕೂಡ ಆಗಲಿಲ್ಲ. ಇದಕ್ಕೆಲ್ಲ ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರು ನಾಯಕತ್ವ ಕೊಡ್ತಾರೆ. ಎಲ್ಲರೂ ಕೂಡ ವಿಶ್ವಾಸದಿಂದ ಇದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಯವರು ಬಹುಶಃ ಅವ್ರ ಜೊತೆ ಮಾತನಾಡ್ತಾರೆ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಸಚಿವರು, ಅವ್ರ ಜೊತೆ ಮಾತಾಡಬೇಕಾಗ್ತದೆ. ಮಾತನಾಡಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ
ಮುಖ್ಯಮಂತ್ರಿಯವ್ರಿಗೂ ಭಾಳ ಹತ್ತಿರ ಒಂದು ಸ್ನೇಹನೂ ಇದೆ. ಒಟ್ಟಿಗೆ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. ಒಟ್ಟಿಗೆ ಅವರೆಲ್ಲ ಒಂದೇ ಸಲ 89ರಲ್ಲಿ ಶಾಸಕರಾಗಿದ್ದರು. ಆದ್ದರಿಂದ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ಕೋಬೇಕು ಅದು ಮುಖ್ಯಮಂತ್ರಿಯವರು ಖಂಡಿತ ಇತ್ಯರ್ಥ ಮಾಡ್ತಾನೆ ಅಂದ್ಕೊಂಡಿದ್ದೀನಿ. ಎಲ್ಲ ಇರ್ತದಮ್ಮ, ಸ್ವಲ್ಪ ಎಲ್ಲ ಇದ್ದೇ ಇರ್ತದಲ್ಲ, ಅದೆಲ್ಲ ನೋಡಿಕೊಂಡು ಮುಂದೆ ಹೋಗಬೇಕಾಗ್ತದೆ. ಅದಕ್ಕೆ ಅದು ಎಲ್ಲ ಸರಿಪಡಿಸ್ತಾರೆ ಅಂತ ವಿಶ್ವಾಸ ಇದೆ. ಬಿಡಿ, ಸರಿಪಡಿಸ್ತಾರೆ. ಯಾಕೆ ಅನ್ನೋದು ಗೊತ್ತಾ, ಅವರು ಬೆಂಗಳೂರು ಕೇಳ್ತಾ ಇದ್ರು ಅನ್ನೋದು ನಮ್ಮ ಒಂದು ಭಾವನೆ ಇತ್ತು. ಬಹುಶಃ ಸಮಾಧಾನ ಮಾಡ್ಬೋದು ಅನ್ನಿಸ್ತದೆ ನನಗೆ. ಅಲ್ಲ, ಅವ್ರು ಒಳ್ಳೆ ಜನ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಉತ್ತಮವಾದಂಥ ಆಡಳಿತ ಮಾಡಿದ್ದಾರೆ. ಒಳ್ಳೆಯ ಹೆಸರಿದೆ ಅವರಿಗೆ. ನಮ್ಮ ಪಕ್ಷದಲ್ಲೂ ಒಳ್ಳೆಯ ಸೀನಿಯರ್ ಲೀಡ್ ಇದ್ದಾರೆ. ಏನೋ ಸಮಾಧಾನ ಮಾಡಿ ತೆಗೆದುಕೊಳ್ಳೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಕೊಡಲಿ ಬಿಡಿ, ಅದಕ್ಕೆ ಅವ್ರು ಏನು ಕೇಳಿದ್ರು ಅದನ್ನೇ ಕೊಡೋದು ಒಳ್ಳೇದು. ಎಲ್ಲದೂ ಈಡೇರ್ಸೋಕ್ಕಾಗಲ್ಲ. ಏನಾದ್ರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬೋದು. ಬಟ್ ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು, ನಮ್ಮ ಪಕ್ಷಕ್ಕೆ ಭಾಳ ಬೇಕಾದವರು. ಅವ್ರನ್ನ ಯಾವ ರೀತಿ ತೆಗೆದುಕೊಳ್ತಾರೆ ನನಗೆ ಗೊತ್ತಿರೋದು. ಎಲ್ಲೋ ಒಂದು ಇದು ಆಗಬಾರ್ದಾಗಿತ್ತು. ಅದನ್ನು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಮಧ್ಯದಲ್ಲಿರ್ತಕ್ಕಂಥ ವಿಚಾರ, ಅದನ್ನು ಬಹಿರಂಗ ಆಗಬಾರ್ದಾಗಿತ್ತು. ಅದನ್ನು ಆದಷ್ಟು ಬೇಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಈಗ ಅವರು ಚರ್ಚೆ ಮಾಡ್ತಾರೆ. ನಾನು ಕೂಡ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ, ಮಾತಾಡಿದ್ದೀನಿ. ನಾನು ಇಟ್ಸ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ. ನನಗೆ ಅದು ಗೊತ್ತಿಲ್ಲ, ಅದು ಏನು ಕೊಟ್ಟಿದ್ರು ಏನು ಬಿಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ. ನಾನೇನು ಹೇಳೋಕ್ಕೆ ಬರೋದಿಲ್ಲ. ಈ ಮಾಧ್ಯಮದ ಮುಖೇಣ ನನಗೆ ತಿಳಿದು ಬಂತು ಅಷ್ಟೇ. ನೋಡೋಣ, ಅದೇ ಏನೇ ಆದರೂ ಕೂಡ, ಏನೇ ಇದ್ದರೂ ಕೂಡ ವಿಚಾರವನ್ನು ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಂತಹ ವಿಚಾರ. ರಾಮಲಿಂಗಾರೆಡ್ಡಿ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಾನು ಮಾತಾಡ್ತೀನಿ, ಎಲ್ಲ ಬಗೆಹರಿಯುತ್ತೆ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಇವೆಲ್ಲ ನಡೀತಾ ಇರುತ್ತೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ಕಾಂಗ್ರೆಸ್ಗೆ ತೊಂದರೆ ಆಗುವಂತ ಕೆಲಸ ರೆಡ್ಡಿ ಮಾಡಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಹಳ್ಳಿಲೆಲ್ಲ ಕೆಲಸ ಬೇರೆ ಯಾವ್ದಾದ್ರು ಒಂದು ಕೊಡಿ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ಸಾರ್ಟ್ ಇಟ್ ಔಟ್. ತೊಂದರೆ ಇಲ್ಲ. ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವರಲ್ಲಿ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಇವೆಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ. ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ. ನಾವು ಮಾತಾಡ್ತೀವಿ. ಮೊದಲ ಹಂತದಲ್ಲಿ ಆದಂತಹ ಸಂಪುಟ ರಚನೆಯೇ ಈಗ ಇಷ್ಟು ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ. ಈಗ ಎರಡನೇ ಹಂತದ ಸಂಪುಟ ವಿಸ್ತರಣೆ, ಅದು ಇನ್ನೆಷ್ಟು ಗೊಂದಲ ಆಗುತ್ತೋ ಗೊತ್ತಿಲ್ಲ. ಎರಡನೇ ಹಂತದ ಸಂಪುಟ ವಿಸ್ತರಣೆ ವೇಳೆ ನಾನು ಕೂಡ ಆಕಾಂಕ್ಷಿ ಅಂತ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡೋ ಸಂಪ್ರದಾಯ ಇದೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಎಂಎಲ್ಸಿ ಉಮಾಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈಗ ಮಹಿಳೆಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಹಾಗಾಗಿ ನನಗೆ ಒಂದು ಆಶಾಭಾವನೆ ಇದೆ ಅಂತ ಉಮಾಶ್ರೀ ಹೇಳಿರೋದು. ಮೊದಲೇ ಸಚಿವೆಯಾಗಿ ಕೆಲಸ ಮಾಡಿರೋದ್ರಿಂದ ಮತ್ತು ಇತ್ತೀಚೆಗೆ ಒಬ್ಬ ಹೆಣ್ಮಗಳಿಗೇ ಶಾಸಕರಿಗೆ, ಅದರಲ್ಲೂ ವಿಧಾನಸಭೆಗೆ ಆಯ್ಕೆ ಆದಂಥವರಿಗೆ ಕೊಡುವಂಥ ಒಂದು ಸಂಪ್ರದಾಯವನ್ನು ಹಾಕ್ಕೊಂಡು ಬಂದಿದ್ದಾರೆ. ಈ ಬಾರಿ ಹೆಚ್ಚು ಹೆಣ್ಮಕ್ಕಳಿಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಕೇಳಿದ್ದೇವೆ. ಸೊ ಹಾಗಾಗಿ ಒಂದು ವೇಳೆ ಆ ರೀತಿ ಏನಾದರೂ ನಿರ್ಧಾರ ತಗೊಂಡ್ರೆ ವಿಧಾನ ಪರಿಷತ್ತಿನಿಂದ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿರ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.